ಇಲ್ಲೇ ಇಟ್ರು ಪಪ್ಪ ನಿಂಗೆ ತಿಂಡಿ ಕೊಡ್ತರು ಮೂಳಿ ಹಾಕ್ತರು ಮೂಳಿ ಇಲ್ಲ ಊಟ ಹಾಕ್ತರು ಎಂತೆಲ್ಲ ಹಾಕ್ತರು ಇಲ್ಲೇ ಕೊಡು ಬೇಗ ಬರ್ತೇನೆ ಬೇಗ ಮಾಡ್ಕೊಬೇಕ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿಯೆಲ್ಲ ತಿಂದು ಈಗ ಫಸ್ಟ್ ಡೇ ಇವತ್ತು ಸ್ಕೂಲಿಗೆ ಹೋಗೋದು. ನೋಡಬೇಕು ಹೇಗಾಗ್ತದೆ ಅಂತ. ಫಸ್ಟ್ ಡೇ ಹೋಗುವ. ಅದೇ ಬುಕ್ಸ್ ನಿಂದು ಕೊಡಿಬೇಡ್ದ. ಮಳೆ ಬೇರೆ ಬರ್ತಾ ಉಂಟು. ನಾವು ರಿಕ್ಷಾದಲ್ಲಿ ಹೋಗೋದು, ಹಾಗಾಗಿ ತೊಂದರೆ ಇಲ್ಲ. ಇಲ್ಲಾಂದರೆ ಬೈಕಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಜೋರು ಮಳೆ ಬರ್ತಾ ಇದೆ ಇವತ್ತು ತುಂಬ ಚೆನ್ನಾಗಿ ಮಳೆ ಬಂದಿದೆ. ಕ್ಲೈಮೇಟ್ ತುಂಬ ಕೂಲಾಗಿದೆ, ಒಳ್ಳೆ ಮಳೆ ಆಗ್ತಾ ಇದೆ. ಇನ್ನು ಗದ್ದೆ ಎಲ್ಲ ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಇದೆ. ಹಾಗೆ ಇವತ್ತು ಒಂದು ಬ್ರಾಯ್ಲರ್ ಕೋಳಿ ಫಾರ್ಮ್ ಇದೆ, ಹಾಗೆ ಅದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಉಂಟು. ನೋಡುವ, ಅದರದ್ದು ಗೊಬ್ಬರ ಎಲ್ಲ ತುಂಬಿಸ್ಲಿಕ್ಕೆ ಉಂಟು. ಉಂಟಲ್ಲ ಕೆಂಪು ಚೀಲ ಉಂಟಲ್ಲ, ಇನ್ನು ಚೀಲ. ಹಾಂ, ಈ ಕೋಳಿ ಗೊಬ್ಬರ ತರಕಾರಿಗೆಲ್ಲ ತುಂಬ ಒಳ್ಳೆಯದಾಗುತ್ತದೆ. ಹಾಗೆ ಇವಾಗ ನಮ್ಮ ಭತ್ತ ಕೃಷಿಗೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದು ಎಲ್ಲ ನಮ್ಮ ಉಮ್ಮಿಯಿಂದ ಮಾಡಿರ್ತಕ್ಕಂಥ ಗೊಬ್ಬರ. ಇದು ಕೆಲವರು ಮರದ ಹೊಟ್ಟಿಂದ ಮಾಡ್ತಾರೆ. ಮರದ ಹೊಟ್ಟೆ ಗೊಬ್ಬರ ಆದರೆ ತುಂಬ ಅದು ಎಫೆಕ್ಟ್ ಆಗ್ತದೆ ಬೆಳೆಗಳಿಗೆ. ಯಾಕೆಂದರೆ ಅದರಲ್ಲಿ ಮರದ ಹುಡಿ ಹಾಕಿದರೆ ಅದರಲ್ಲಿ ಮಳೆ ನೀರು ಬಿದ್ದ ತಕ್ಷಣ ಅದು ಚೆಗುರು ಅಂತ ಬಿಡ್ತದೆ. ಅದು ಕೆಲವೊಂದು ವಿಷಪೂರಿತವಾಗಿರ್ತದೆ. ಅದು ಗಿಡ ಸಾಯುವಂಥ ಸಂಭವ ಜಾಸ್ತಿ ಇರ್ತದೆ. ಆದರೆ ಇಲ್ಲಿ ನೋಡಿ, ಇದು ಹಾಕಿ ಆಗಿರುವಂಥ ಗೊಬ್ಬರ. ಇದು ತುಂಬ ಒಳ್ಳೆಯದು. ಆದರೆ ಮರದ ಹುಡಿಯ ಗೊಬ್ಬರ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಕೆಲವರು ಹಾಕ್ತಾರೆ. ನೋಡಿ, ಎಲ್ಲ ತುಂಬಿಸಿ ಆಯಿತು. ಇನ್ನು ಇದನ್ನು ಗುಡಿಸಿ ಕ್ಲೀನ್ ಮಾಡಲಿಕ್ಕೆ ಉಂಟು, ಆಮೇಲೆ ತೊಳಿಲಿಕ್ಕೆ ಉಂಟು. ನೋಡಿ, ನಮ್ಮ ಕೋಳಿ ಶೆಡ್ಡಿನ ಗೊಬ್ಬರ ಎಲ್ಲ ಖಾಲಿ ಆಯಿತು. ಗೊಬ್ಬರ ಎಲ್ಲ ಚೀಲಕ್ಕೆ ತುಂಬಿ ಕೂಡ ಆಯಿತು. ಚೀಲ ಎಲ್ಲ ಕಟ್ಟಿ ಇದನ್ನು ಮಾರುವಂಥದ್ದು. ಇನ್ನು ಶೆಡ್ಡೆಲ್ಲ ಕ್ಲೀನ್ ಆಗಬೇಕು. ಕ್ಲೀನ್ ಆದ ನಂತರ ವಾಪಸ್ ಕೋಳಿ ಮರಿ ಬರ್ತದೆ. ಇಷ್ಟುಂಟು. ಇದೆಲ್ಲ ಗೊಬ್ಬರ ಬುಕ್ಕಿಂಗ್ ಆಗಿದೆ. ಇದನ್ನು ತಗೊಂಡು ಹೋಗಲಿಕ್ಕೆ ನಾಳೆ ಬರ್ತಾರೆ. ನೋಡಿ, ನನ್ನ ಹಸ್ಬೆಂಡ್ ಈಗ ಗೊಬ್ಬರ ಚೀಲ ಎಲ್ಲ ಕಟ್ತಾ ಇದ್ದಾರೆ. ಹೀಗೆ ಕಟ್ಟಬೇಕು. ಇದು ಕೋಳಿಗೆ ಫೀಡ್ ಬರ್ತದೆ, ಅದೇ ಚೀಲದಲ್ಲಿ ನಾವು ಕಟ್ಟುವಂಥದ್ದು. ಅದೇ ಚೀಲಕ್ಕೆ ತುಂಬಿಸಿ ಕಟ್ಟುತ್ತೇವೆ. ನೋಡಿ, ಇದು 50 kg ಚೀಲ. 50 kg ಚೀಲದಲ್ಲಿ ಹೀಗೆ ಎಷ್ಟು ಕಟ್ಟಿ ಕೊಡುವಂಥದ್ದು. ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟು 120 ರೂಪಾಯಿ ಇದೆ. ಕೆಲವರು 110 ತಗೊಳ್ತಾರೆ, ಕೆಲವರು 120 ನಡೀತಿದೆ. ತುಂಬ ಡಿಮಾಂಡ್ ಇದೆ ಇವಾಗ ಮಳೆಗಾಲ ಪ್ರಾರಂಭ ಆಗಿದೆ. ಭತ್ತಕ್ಕೆ ಹಾಕಲಿಕ್ಕೆ, ಭತ್ತದ ಗದ್ದೆಗೆ ಹಾಕಲಿಕ್ಕೆ ತುಂಬ ಡಿಮಾಂಡ್ ಇದೆ. ಎಲ್ಲರೂ ಕೇಳ್ತಾರೆ. ಇವಾಗ ಕಟ್ಟಿ ನಾಳೆ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ, ಅವರಿಗೆ ಕೊಡಬೇಕು. ಇನ್ನು ಇದೆಲ್ಲ ತೊಳಿಬೇಕು ಫಸ್ಟಿಗೆ. ಈ ದಾರ, ಈ ಪೈಪ್ ಎಲ್ಲ ತೊಳಿಬೇಕು. ಈ ಪೈಪ್ ಎಲ್ಲ ತೊಳಿಬೇಕು. ಇದು ಡ್ರಿಂಕರ್, ಕೋಳಿಗೆ ನೀರು ಬರುವಂಥದ್ದು.
ಆನಂತರ ಇದು ಅವಕ್ಕೆ ಫೀಡ್ ಇಡುವಂಥ ಪಾತ್ರೆಗಳು ಇದನ್ನೆಲ್ಲ ತೊಳಿಬೇಕು. ಆನಂತರ ಶೆಡ್ಡನ್ನು ಕ್ಲೀನಾಗಿ ತೊಳೆಯೋದು, ಇದೆಲ್ಲ ಗುಡಿಸ್ಕೊಂಡು ನೀಟಾಗಿ ತೊಳಿಬೇಕು. ಆನಂತರ ಕೋಳಿ ಮರಿ ಬರ್ತದೆ. ನೋಡಿ, ಇನ್ನು ಡೈಲಿ ಸಂಜೆ ಬಟ್ಟೆ ಒಗೆಯೋದು, ಇಲ್ಲಾಂದರೆ ಬೆಳಿಗ್ಗೆನೇ ಬಟ್ಟೆ ಒಗಿತಿದ್ದೆ. ಸ್ಕೂಲಿಗೆ ಹೋಗೋದ್ರಿಂದ ಸಂಜೆ ಬಂದು ಬಟ್ಟೆ ಒಗೆಯೋದು. ಈಗ ಬಟ್ಟೆ ಒಗಿತಾ ಇದ್ದೇನೆ. ಮತ್ತು ಜಾಸ್ತಿ ಬಟ್ಟೆ ಉಂಟು. ನೀನೆಲ್ಲಿ ಹೋಗುದಾ? ಅವಳಿಗೆ ಸೊಳ್ಳೆ ರಾಶಿ ಇದ್ದು ಇಲ್ಲ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.